ಭಯಂಕರ ಜನ ಮಾರೆ ಅಭಿಮಾನಿಗಳು, ರಾಜನ ಅಭಿಮಾನಿಗಳು. ಗುಮ್ಮೆ ಬಾಯ್ಲೆ ಇನ್ನೊಂದು ಬಾವಿ ಬರ್ತಾ ಇದೆ ಗುಮ್ಮೆ. ಫೈನಲಿ 11:32 ನನಗೆ ಯಾರಾಗಿರ್ಬೋದು ಗೆಸ್ ಮಾಡಿ, ಗಂಡ ಹೆಣ್ಣ ಅದೆಲ್ಲ ನನಗೆ ಮ್ಯಾಟ್ರ್ ಆಗೋದಿಲ್ಲ. ಆ್ಯಕ್ಚುಲಾಗಿ ನನಗೆ ಹೆಣ್ಣು ಬಾಬೆ ಆಗಿದೆ ಆಯಿತಾ. ಎಷ್ಟು ಖುಷಿ ಆಯ್ತು ಅಂದರೆ ಡಾಕ್ಟರ್ ತಂದು ಕೊಟ್ಟರು. ಆ್ಯಕ್ಚುಲಾಗಿ ನನಗೆ ಹೊರಗಡೆ ನಿಂತ್ಕೊಂಡಿದ್ದೆ, ಅಲ್ಲಿ ನನಗೆ ವಿಂಡೋದಲ್ಲಿ ಮಗು ಆಡೋದು ಸೌಂಡ್ ಕೇಳ್ತಿದ್ದೆ ಆಯಿತಾ. ಸೊ ನನಗೊಂದು ಗೊತ್ತಾಯಿತು ಆಯಿತು ಡೆಲಿವರಿ ಅಂತೇಳಿ. ದಿ ನೆಕ್ಸ್ಟ್ ಡೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವ್ಲಾಗಿಗೆ. ಇವಾಗ ನಾನು ಪುತ್ತೂರಿಗೆ ಹೋಗ್ತಾ ಇದ್ದೇನೆ. ರಾತ್ರಿ 2 ಗಂಟೆಗೆ ನಾನು ರಿಟರ್ನ್ ಬಂದೆ ಆಯಿತಾ ಹಾಸ್ಪಿಟ್ಲಿಂದ. ಯಾಕೆ ಬಂದೆ ಅಂತ ಹೇಳಿದರೆ, ಅಲ್ಲಿ 2 ಜನಕ್ಕೆ ಸ್ಟೇ ಮಾಡಲಿಕ್ಕೆ ಆಗೋದು. ಅಂದರೆ ಒಂದು ಅಮ್ಮ ಇದ್ದಾರೆ, ಚಿಕ್ಕಮ್ಮ ಇದ್ದರು. ಸೊ ಅವರಿಬ್ಬರನ್ನ ಯಾಕೆ ಬಿಟ್ಟು ಬಂದರೆ ಅಂದರೆ ಅಲ್ಲಿ ಲೇಡೀಸ್ ಜಾಸ್ತಿ ಜನ ಬೇಕು. ನಾನು ಇದ್ದು ಏನು ದೊಡ್ಡ ಪ್ರಯೋಜನ ಇಲ್ಲ, ನಾನು ಇದ್ದು ಸುಧಾರಲ್ಲಿ ಎಂತ ಮಾಡಲಿಕ್ಕಾಗುತ್ತೆ. ಸೊ ಅದಕ್ಕೆ ಕಷ್ಟ ಆಗ್ತದೆ 3 ಜನ ಮಲಗಲಿಕ್ಕೆ. ಮತ್ತು ಅಲ್ಲಿ ಆ್ಯಕ್ಚುಲಾಗಿ ಅಲ್ಲಿ ರೂಲ್ಸ್ ಇರೋದೇ ಬರೀ 2 ಜನ ಮಾತ್ರ, ಅಂದರೆ ಪೇಷಂಟ್ ಬಿಟ್ಟು 2 ಜನ ಇರ್ಬೋದು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ರಿಟರ್ನ್ ರೂಮಿಗೆ ಬಂದು ಇವಾಗ ಮತ್ತೆ ಸ್ನಾನ ಕೂಡ ಮಾಡಿಲ್ಲ ಆಯಿತು. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಸ್ವೆಟ್ ಆಗಿದ್ದೆ, ತುಂಬ ಅಂದರೆ ಒಂಥರ ಇರಿಟೇಷನ್ ಆಗ್ತಿತ್ತು. ಒಂದು ಸರ್ತಿ ಹೋಗಿ ಫ್ರೆಶ್ ಅಪ್ ಆದರೆ ಸಾಕು ಅಂತ ಅಂತಿತ್ತು ನನಗೆ. ಸೊ ಈಗ ಯಾರು ಹೋಗ್ತೇವೆ ಹೋದರೆ ನಾನು ಮತ್ತು ಅಪ್ಪ ಪುತ್ತೂರಿಗೆ ಹೋಗ್ತಿದ್ದೆ. ಅಪ್ಪನಿಗೆ ಸಹ ಪುಳ್ಳಿಯನ್ನು ನೋಡಬೇಕಲ್ಲ, ಸೊ ಅವರಿಗೆ ಸಹ ಭಯಂಕರ ಒಂದು ಆಸೆ ಉಂಟು ಮೊಮ್ಮಗಳನ್ನು ನೋಡಬೇಕು ಅಂತೇಳಿ. ಸೊ ನನ್ನ ಜೊತೆ ಬರ್ತೇನೆ ಅಂತ ಹೇಳಿದ್ರು. ಮತ್ತು ಮಗುಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಬೇಕು, ಅಂದರೆ ಮಗುವನ್ನು ಕ್ಯಾರಿ ಮಾಡಲಿಕ್ಕೆ ಒಂದು ಪೌಚ್ ಬರ್ತದೆ, ಅದು ತಗೋಬೇಕು, ಕೆಲವೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಉಂಟು. ಸೊ ಇವಾಗ ಹೋಗುವ. ಮೇ ಬಿ ಇವತ್ತು ಡಿಸ್ಚಾರ್ಜ್ ಮಾಡೋದಿಲ್ಲ, ನಾಳೆ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ, ಗೊತ್ತಿಲ್ಲ ನನಗೆ. ಸೀದಾ ಹೋಗ್ಬೇಡಿ, ಸೀದಾ ಪುತ್ತೂರಿಗೆ. ಲೆಟ್ಸ್ ಗೋ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನೋಡ್ರಿ ಒಂದು ಫಾಲೋ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ಕಿಡ್ ಸಿಟಿಯಲ್ಲಿ ನಮ್ದು ಬಾಬೆಗೆ ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಎಂತ ಅಂತ ಒಳಗಡೆ ಹೋಗಿ ತೋರಿಸ್ತೇನೆ, ಬನ್ನಿ ಹೋಗುವ ಒಳಗಡೆ. ಕಿಡ್ ಸಿಟಿ, ಅಯ್ಯೋ ಎಂತೆಂತ ಉಂಟು ಮಾರೆ. ರೆಡ್ ಆಯಿತು ಅಂತ ನಿಮ್ದು ಅದೊಂದು. ಇದು ಯಾವ ಥರದ್ದು, ಅದು ಯಾವ ಥರದ್ದು? ಸೇಮಾ? ಓಕೆ ಓಕೆ ಓಕೆ. ಆ ಥರ ಫೋಲ್ಡ್ ಮಾಡ್ಲಿಕ್ಕಾ? ಯಾವುದು ಊಟ? 2 ಥರದ್ದುಂಟು. ಬಾಬಿನ ಕರ್ಕೊಂಡು ಹೋಗ್ಲಿಕ್ಕೆ ಆಚೆ. ಅದು ಬೇಡ, ಈ ಥರದೇ ಬೇಕು. ಸ್ವಲ್ಪ ದೊಡ್ಡದು ಬೇಡ ಅಂತಲ್ಲ ಪುಟ್ಟ? ದೊಡ್ಡದಾಗ್ಬೋದಾ? ಇದಾಗ್ಬೋದಲ್ಲ? ಸಾಫ್ಟ್ ಉಂಟಾ? ಕಲರ್ ಇದು ಚಂದ ಉಂಟು. ಹೌದು, ಚಂದ ಕೂರ್ತದೆ ಇದರಲ್ಲಿ. ಇದಾಗ್ಬೋದು ಇದು. ಓ, ಯೂರಿನ್ ಪಾಸ್ ಆದರೆ ಅಲ್ಲಿಂದ ಅಲ್ಲಿಗೆ ಇದಾಗ್ತದೆ, ಡ್ರೈ ಆಗ್ತದಾ? ಮತ್ತು ಇನ್ನೊಂದು ಯಾವ್ದು ಉಂಟು ಅಂತ ಹೇಳಿದ್ರೆ, ಇದೆಂತ ವೆಟ್ ವೈಪ್ 2 ಟೈಪ್ ಇದು? ಬೇರೆ ಬೇರೆ ಕಂಪ್ನಿ ಅದ? ಓಕೆ, ಯಾವ್ದಾಗ್ಬೋದು? ಹೌದಾ, 2 ಸೇಮ್ ಫ್ಲೇವರ್ ಇದಲ್ಲ? ಓಕೆ. ಬೇರೆ ಇನ್ನೊಂದು ಮ್ಯಾಟ್ ಬರ್ತದಲ್ಲ, ಅದುಂಟಾ? ಬೆಡ್ಡಿಗೆ ಹಾಕ್ಲಿಕ್ಕೆ ಫುಲ್ ಬೇಕಾ? ಚಿಕ್ಕ ಮಗು ಅಂದರೆ ನೆನ್ನೆ ಬಾರ್ನದ್ದು ಸಾಕು, ಇಷ್ಟ ಅಲ್ಲ? ಸಾಕಲ್ಲ? ಹಾಂ ಆಗ್ತದಲ್ಲ.
ಎಸ್. ಸ್ವಲ್ಪ ಇನ್ನೊಂದು ಪ್ರಿಂಟೆಡಲ್ಲಿ ಉಂಟು ಇದು ರಬ್ಬರ್. ಬೇಡ, ಈ ಥರದೇ ಆಗ್ಬೋದು. ಪ್ರಿಂಟೆಡ್ ಬೇಡ, ಬೇಡ, ಇದು ಸಾಕು. ಲೆಂತ್ ಸ್ವಲ್ಪ ಜಾಸ್ತಿ ಇರ್ತದಲ್ಲ ಇದು. ಇಷ್ಟು ದೊಡ್ಡದು ಬೇಕಾ ಪುಟ್ಟ? ಈ ಥರ ಮಾಡಿ ಹಾಕ್ಬೋದಲ್ಲ, ಮತ್ತೆ ಕೆಳಗಡೆ ಹಾಕುವಾಗ ಬಿಡಿಸಿ ಹಾಕ್ಬೋದು. ಇದರಲ್ಲಾದ್ರೆ ಸೈಜ್ ಬರ್ತದೆ. ಸಾಕು ಅಂತ ಇದು ಸಾಕು, ಸಾಕಲ್ಲ ಅದು? ಇದು ಸಾಕು, ಸದ್ಯಕ್ಕೆ ಸಾಕು. ಕ್ವಿಕ್ ಡ್ರೈ ಎಷ್ಟು ಸರ್ತಿ ಇದಾಗ್ತದೆ, ಅಬ್ಸರ್ವ್ ಮಾಡ್ತದೆ? ಅದು ಈಗ ಒಂದು ನೈಟಲ್ಲಿ ಆಗಿದ್ರೆ 4-5 ಟೈಮ್ಸ್ ಅಲ್ಲ ಅಬ್ಸರ್ವ್ ಮಾಡ್ತದಲ್ಲ. ಇದು ಸ್ನಾನ ಮಾಡಿಸಿಗೆಲ್ಲ ಯೂಸ್ ಆಗ್ತದೆ. ಇನ್ನೊಂದು ಇದೆಲ್ಲ ತುಂಬ ಟೈಮ್ ಎಲ್ಲ ಬರ್ತದೆ ನಿಮಗೆ, ಹಾಗೆಂತ ಇದಾಗುತ್ತೆ. ಇದು ಒಳ್ಳೆ ರಬ್ಬರ್. ಹೌದಾ? ಸ್ಟ್ರೆಚಬಲ್ ಅಂದರೆ ಅದು ಅಬ್ಸರ್ವ್ ಮಾಡುವಂಥದ್ದು. ಅವತ್ತು ವೆಹಿಕಲ್ ವಾಶಿಗೆ ಸಹ ಬರ್ತಿದ್ದು ಇದರ ಒಂದು. ನೋಡಿ ಎಷ್ಟು ವೆರೈಟೀಸ್ ಆಫ್ ಕಿಡ್ಸಿಗೆ ಬೇಕಾಗಿರುವಂಥ ಎಲ್ಲ ಒಂದು ಅಂತ ಹೇಳ್ತಾರೆ, ಬಟ್ಟೆ ಆಗಿರ್ಬೋದು, ಶೂಸ್, ಡ್ರೆಸ್ಸಸ್, ಅವರಿಗೆ ಎಲ್ಲ ಉಂಟು ನೋಡಿ. ಸೂಟ್ ಸಮೇತ ಉಂಟು ನೋಡಿ ಇಲ್ಲಿ, ಮಕ್ಕಳಿಗೆ ಬೇಕಾಗಿರೋ ಸೂಟ್ಸು. ಆಮೇಲೆ ಟಾಯ್ಸ್ ಉಂಟು, ಎಲ್ಲ ಥರದ ಟಾಯ್ಸ್ ಉಂಟು. ಸ್ಯಾಂಡಲ್ಸ್ ಉಂಟು ಅವರಿಗೆ ನೋಡಿ, ಚಪ್ಪಲಿಗಳು. ಆಮೇಲೆ ಇದು ಉಂಟು, ಎಂಥ ಡಾಲ್ಸ್ ಉಂಟು, ಸೈಕಲ್ಸ್ ಉಂಟು. ಸೊ ಮಕ್ಕಳಿಗೆ ಬೇಕಾಗಿದ್ದು ಮಾತ್ರ ಮಕ್ಕಳು ಮಾತ್ರ ಇಲ್ಲಿ ಕರ್ಕೊಂಡ್ರೆ ಇಂಥವ್ರು ತಗೊಂಡೋಗೋದೇ ಬಿಡಲಿಕ್ಕಿಲ್ಲ ಮಾತ್ರ. ನಂದು ಮಗುವಿಗೆ ಸದ್ಯಕ್ಕೆ ಸಣ್ಣ ಮಗು, ಸ್ವಲ್ಪ ದೊಡ್ಡದಾಗಂದ್ರೆ ಇಲ್ಲಿ ಕರ್ಕೊಂಡ್ರೆ ಸಾಧ್ಯನೇ ಇಲ್ಲ ಮಾತ್ರ. ಇಲ್ಲಿ ಕ್ಲಾಕ್ಸ್ ಎಲ್ಲ ಉಂಟು ನೋಡಿ, ಕ್ಲಾಕ್ಸ್ ಇದೆ ಆ್ಯಕ್ಚುಲಾಗಿ. ಸೂಪರ್ ಉಂಟು ನೋಡಿ ಶಾಪ್ಸ್. ಇಲ್ಲೆಲ್ಲ ಶರ್ಟ್ಸ್ ಉಂಟು, ಗಂಡು ಮಕ್ಕಳಿಗೆ ಬೇರೆ, ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಉಂಟು ನೋಡಿ. ಇಲ್ಲಿ ಎಷ್ಟು ವಾರ್ಡ್ ಉಂಟು ನೋಡಿ, ಇಷ್ಟೆಲ್ಲ ವಾರ್ಡಲ್ಲೆಲ್ಲ ಡೆಲಿವರಿ ಆಗಿ ಹಿಡಿದಿದೆ ಆಯಿತಾ. ಬಟ್ ನನಗೆ ಒಂದೆಂಥ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಮ್ಮ ವೀಡಿಯೋನೇ ಮಾಡಲಿಕ್ಕೆ ಬರೋದಿಲ್ಲ ಮಾರೆ. ಒಂದು 5 ನಿಮಿಷ ಒಳಗಡೆ ರೂಮಲ್ಲಿ ಕ್ಯಾಮ್ರಾ ಹೀಗೆ ಸುಮ್ಮನೆ ಹಿಡ್ಕೊಂಡಿದ್ದೆ ಅಂತ ವಿಡಿಯೋ ಮಾಡ್ತಿದ್ಯಾ, ವೀಡಿಯೋ ಎಲ್ಲ ಮಾಡಬಾರ್ದು. ಸೊ ಎದುರಿಸಿಬಿಟ್ರು ಮಾರೆ. ಒಂದು ಸ್ವಲ್ಪ ಒಳಗಡೆ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಅಲ್ಲ ಬಾಬೆ ನನಗೆ ಸದ್ಯಕ್ಕೆ ತೋರಿಸೋದಿಲ್ಲ. ಇನ್ನು ನನ್ನ ಫ್ಯೂಚರಲ್ಲಿ ನನ್ನ ಜೊತೆ ಲಾಂಗ್ ಮಾಡ್ತಾಳೆ, ನನ್ನ ಫ್ಯೂಚರಲ್ಲಿ ನನ್ನ ಜೊತೆ ರೀಲ್ಸ್ ಮಾಡ್ತಾಳೆ, ಅವಾಗೆಲ್ಲ ನೋಡ್ಬೋದು. ಬಟ್ ಇವಾಗ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ಸ್ವಲ್ಪ ಒಂದು ರೂಮ್ ಒಳಗಡೆ ಲಕ್ಷ್ಮೀ ಜೊತೆ ಒಂದು ಕಾನ್ವರ್ಸೇಷನ್ ಮಾಡೋದ್ರೆ ಅದನ್ನು ಸಹ ಬಿಡೋದಿಲ್ಲ ಮಾರೆ. ಅದಕ್ಕೆ ನಾವು ಬೈತಿದ್ದಾರೆ. ಸಾರಿ, ತೋರಿಸ್ಲಿಕ್ಕೆ ಆಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಸ್ವಲ್ಪ ದಿನ, 2 ದಿನ, ನಾಳೆ ಮೋಸ್ಟ್ ಡಿಸ್ಚಾರ್ಜ್ ಮಾಡ್ತಾರೆ, ಕರ್ಕೊಂಡು ಹೋಗ್ಲಿಕ್ಕೆ ಅವಳನ್ನು. ಒಂದು ರೌಂಡ್ ಕೆಳಗಡೆ ಹೋಗಿ ಬರ್ತಾರೆ. ಲಿಫ್ಟ್ ಸಹ ಹಾಳಾಗಿದೆ ಮಾರೆ. ಇವಾಗ 3 ಫ್ಲೋರ್ ಕೆಳಗಡೆ ಇಟ್ಕೊಂಡು ಹೋಗ್ಬೇಕು. ನಾನು ಟೀ ಆದರೂ ಕೂಡ್ಕೊಂಡು ಬರೋಣ ಅಂತ. ಟೈಮ್ ಉಂಟಲ್ಲ ಗೊತ್ತೇ ಆಗಲಿಲ್ಲ ಮಾರೆ. ಮಧ್ಯಾಹ್ನ ಆಯಿತು, ಆಲ್ಮೋಸ್ಟ್ 12:45. ನಾನು ಬೆಳ್ಳಾರಿಗೆ ಹೋಗ್ತೇನೆ. ಇನ್ನು ನಾನು, ಅಮ್ಮ, ಆಮೇಲೆ ಅಪ್ಪ, ನಾವು 3 ಜನ ಬೆಳ್ಳಾರಿಗೆ ಹೋಗ್ತೇವೆ. ಅಲ್ಲಿ ನೋಡ್ಕೊಳ್ಳಿಕ್ಕೆ ಲಕ್ಷ್ಮಿ ಅಕ್ಕ ಬಂದಿದ್ದಾರೆ, ಆಮೇಲೆ ಚಿಕ್ಕಮ್ಮ ಇದ್ದಾಳೆ. ಸಾಯಂಕಾಲ ತನಕ ಅವ್ರು ನೋಡ್ಕೋತಾರೆ ಅಂತ. ಇನ್ನು ಲಕ್ಷ್ಮಿ ಅವರಿಗೆ ಊಟ ತಗೊಂಡು ಕೊಡಬೇಕು. ಅಲ್ಲಿ ಹರಿಪ್ರಸಾದ್ ಹೋಟ್ಲಿಗೆ ಹೋಗ್ಬೋದು, ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರ್ತದೆ ಆ ಫುಡ್ಡಲ್ಲಿ. ಅದಕ್ಕೋಸ್ಕರ ಹರಿಪ್ರಸಾದ್ ಹೋಟ್ಲಿಗೆ ಹೋಗಿ ಇವಾಗ ಅವ್ರಿಗೆ ಊಟ ತಗೊಂಡು ಕೊಟ್ಟು ನಾವು ಬೆಳ್ಳಾರಿಗೆ ಹೋಗ್ತೇವೆ. ಸಾರಿ, ವೀಡಿಯೋ ಮಾಡಿ ತೋರಿಸಲಿಕ್ಕಾಗಿಲ್ಲ. ಒಂದು ಸ್ವಲ್ಪ ಲಕ್ಷ್ಮಿ ವೀಡಿಯೋ ಮಾಡುವಾಗ ಅಮ್ಮ ಉಂಟಲ್ಲ ಕಾಯ್ತಾ ಇರ್ತಾರೆ, ಎಲ್ಲಿ ವೀಡಿಯೋ ಮಾಡ್ತಾನೆ ಇವನು ಅಂತೇಳಿ. ಸುಮ್ಮನೆ ಯಾವಾಗ ಬೈಗಲ್ಲಿ ನಾವು ವೇಟ್ ಆಗಲಿಕ್ಕಿಲ್ಲ, ಅದ್ರಲ್ಲಿ ನಾನು ವೀಡಿಯೋ ಮಾಡಲೇ ಇಲ್ಲ ಮಾಡೆ. ಸೊ ಇವಾಗ ನೋಡಿ ಆದರ್ಶ ಹಾಸ್ಪಿಟಲ್ ಇಲ್ಲಿ ಉಂಟು, ಹೋಗ್ತಾ ಇದ್ದೇನೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಅಂತ ಎಷ್ಟು ಚಂದ ನೋಡಿ, ಎಷ್ಟು ವಿಶಾಲವಾಗಿ ಉಂಟು, ಎಷ್ಟು ಜಾಗ ಉಂಟು ನೋಡಿ ಇಲ್ಲಿ. ಚಂದ ಅಲ್ಲ? ಇಲ್ಲೆಲ್ಲ ಜಾತ್ರೆ ಟೈಮಲ್ಲಿ ಕಾಲು ಇಡ್ಲಿಕ್ಕೆ ಜಾಗ ಇರುವುದಿಲ್ಲ, ಫುಲ್ ಜನ ಜಂಗುಳಿ. ತೇರ್ನ ದಿನ ಬಂದ್ರಂತೂ ಕೇಳ್ಬೇಡಿ ಕತೆ. ಇಲ್ಲಿ ತುಂಬ ಸ್ಪೀಡ್ ಹೋಗ್ತಾರೆ ಅಂತ ಹೇಳಿದಕ್ಕೆ ಅಲ್ಲಿ ಬ್ಯಾರಿಗೇಡ್ಸ್ ಹಾಕಿದ್ದಾರೆ. ಆ್ಯಕ್ಚುಲಾಗಿ ಒಳ್ಳೇದು ಈ ಥರ ಹಾಕೋದ್ರಿಂದಾಗಿ ಎಷ್ಟೋ ಜನ ಸ್ಪೀಡನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲಾಂದರೆ ಭಯಂಕರ ಸ್ಪೀಡ್ ಹೋಗ್ತಾರೆ ಇಲ್ಲಿ, ಯಾಕಂದರೆ ದೇವಸ್ಥಾನದ ಆವರಣ ಅಲ್ಲ. ಇವಾಗಲೂ ಜನ ಇದ್ದಾರೆ ದೇವಸ್ಥಾನದಲ್ಲಿ ನೋಡಿ. ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ. 2 hours later. ಹಾಸ್ಪಿಟ್ಲಿಂದ ಡೈರೆಕ್ಟ್ ಉಂಟಲ್ಲ, ನಾವು ಸೀದಾ ಶಾಪಿಗೆ ಬಂದೆ. ಶಾಪಿಗೆ ಅಂದರೆ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಶಾಪಿಗೆ ಬಂದೆ ನಾನು. ಯಾಕಂದರೆ ಶಾಪಲ್ಲಿ ಸುಮಾರು ಕೆಲಸ ಪೆಂಡಿಂಗ್ ಉಂಟಾಯಿತು. ಮೊನ್ನೆ ಸಡನ್ನಾಗಿ ನೆನೆಸದೆ, ಅಂದರೆ ನಿನ್ನೆ ಬೆಳಿಗ್ಗೆ ಕ್ಲೋಸು, ಇವತ್ತು ಸಹ ಕ್ಲೋಸ್ ಆಯಿತು. ಅದು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಅಲ್ಲಿ ಹಾಸ್ಪಿಟಲಲ್ಲಿ ತುಂಬ ಜನ ಇದ್ದಾರೆ. ಅವಳ ಅಕ್ಕ ಇದ್ದಾರೆ, ಆಮೇಲೆ ನಂದು ಚಿಕ್ಕಮ್ಮ ಇದ್ದಾರೆ. ಸೊ ತುಂಬ ಜನ ಹಾಸ್ಪಿಟಲ್ ಇದ್ದರೆ ಕೂಡ ಏನೂ ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಬಂದೆ. ನಾನು, ಅಮ್ಮ, ಅಪ್ಪ ಎಲ್ಲ ಬಂದ್ವಿ. ಅಮ್ಮ ವಾಪಸ್ ರಿಟರ್ನ್ ಆಗಿ ಹೋಗ್ತಾರೆ ಈಗ ಸಾಯಂಕಾಲ ಆಗುವ ರಿಟರ್ನ್ ಹೋಗ್ತಾರೆ ಅಮ್ಮ. ಸೊ ಒಂಥರ ಭಯಂಕರ ಖುಷಿ ಮಾರೆ. ನಾನು ನಿಮಗೆ ಡೀಟೇಲ್ಡಾಗಿ ಮಗು ಜೊತೆ ಇರೋ ವೀಡಿಯೋ ಅಂದರೆ ನಾನು ನಿಮಗೆ ಡೀಟೇಲ್ಡಾಗಿ ವೀಡಿಯೋ ಮಾಡ್ತೇನೆ. ಇದನ್ನು ಯಾವಾಗ ಅಂತ ಹೇಳಿದರೆ ನಾಳೆ ಅಥವಾ ನಾಳ್ದು ಡಿಸ್ಚಾರ್ಜ್ ಮಾಡ್ತಾರೆ. ಲಕ್ಷ್ಮಿನೆಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ಇವಾಗ ತೋರಿಸ್ಲಿಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಒಂದು ಸ್ವಲ್ಪ ಈಗ ಕ್ಯಾಮರಾ ಹಿಡಿದು ಸಾಕು ಅಮ್ಮ ಬೊಬ್ಬ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ತೋರಿಸಲಿಕ್ಕೆ ಹೋಗಲಿಲ್ಲ. ನಾನು ಆಗದಿಂದ ಹೇಳ್ತಿದ್ದೇನೆ. ಸೊ ತೋರಿಸಲಿಕ್ಕೆ ಆಗಿಲ್ಲ, ಲಕ್ಷ್ಮಿನ ಮಾತಾಡ್ಲಿಕ್ಕೂ ಆಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ಭುತವಾಗಿ ಲಕ್ಷ್ಮಿ ಜೊತೆ ಮಾತಾಡಿಕೊಂಡು ಆ ಬ್ಲಾಗ್ನ ಕಂಟಿನ್ಯೂ ಮಾಡುವ ಅಲ್ಲ, ಏನಂತೀರಾ? ರೀ ಸುಮ್ಮನೆ ಕೂತಿರಲ್ಲ. बिफोर आफ्टर वीडियो 2 महीने में कितना दाढ़ी आया?
3 महीने में The next day. ಲಕ್ಷ್ಮಿಯ ಬ್ಯಾಗ್ ಇನ್ನು 1 ಮಂತ್ಗೆ ಬೇಕಾದಷ್ಟು ಬಟ್ಟೆ ಲಕ್ಷ್ಮಿಗೆ. ಆಮೇಲೆ ಇಲ್ಲಿ ಸ್ವಲ್ಪ ಬಟ್ಟೆ ಉಂಟು ನೋಡಿ, ಕಾರಿಗೆ ಶಿಫ್ಟ್ ಮಾಡಿದೆ. ಈ ಕಾರಲ್ಲಿ ಹೋಗ್ತಾನಾ ಇಲ್ಲ ನಿಶಾನ್ ಅವರ ಕಾರ್ ತಗೊಂಡು ಹೋಗ್ತಾ ಗೊತ್ತಿಲ್ಲ, ಯಾಕಂದರೆ ಈ ಕಾರು ಸ್ವಲ್ಪ ಸಣ್ಣದಾಗ್ಬೋದು. ನಮಗೆ ಆ ಮಗದು ಬಟ್ಟೆ ಅವನಿಗೆ ಹಾಕಲಿಕ್ಕೆ ಒಂದು ರ್ಯಾಕ್ ಎಲ್ಲ ತೊಗೋಬೇಕು. ಸೊ ಅದನ್ನೆಲ್ಲ ಈ ಕಾರ್ ಇಡ್ಲಿಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಮೇಲೆ ನಿಶಾನ್ ಅವ್ರದ್ದು ಮನೆಗೆ ಹೋಗೋದು, ಅವರ ಕಾರ್ ಒಂದಾರು ತೊಗೊಂಡು ಹೋಗೋದು. ಮೋಸ್ಟ್ಲಿ ಇದನ್ನು ನಿಶಾನ್ ಅವರಿಗೆ ಕೊಡೋದು ಸುಲಭ, ತುಂಬ ಕೆಲಸ ಏನಿಲ್ಲ. ಬಟ್ ಈ ಕಾರ್ ನನಗೆ ಸಾಲಿಗಿಲ್ಲ ಅಂತ ಅನಿಸ್ತದೆ ಮೋಸ್ಟ್ಲಿ, ಯಾಕಂದರೆ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಅಕ್ಕ ಬರ್ತಾರೆ, ಆಮೇಲೆ ನಿಶಾಂತ್ ಅಮ್ಮ ಅಂದರೆ ಒಂದು ಚಿಕ್ಕಮ್ಮ ಬರ್ತಾನೆ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ. ಸೊ 4 ಜನ ಎಲ್ಲ ಆದರೆ ಲಗೇಜು, ಬಟ್ಟೆ, ಇನ್ನು ಅಲ್ಲಿ ಹಾಸ್ಪಿಟ್ಲಲ್ಲಿ ಬಟ್ಟೆಗಳುಂಟು, ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಉಂಟು. ಅದನ್ನೆಲ್ಲ ಇಟ್ಕೊಂಡು ಈ ಸಣ್ಣ ಕಾರಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಡಿಕ್ಕಿಯಲ್ಲಿ ಫುಲ್ಲು ಸಬ್-ವೂಫರ್ ಉಂಟು ಇದರಲ್ಲಿ. ಸೊ ಇಲ್ಲಿ ನೋಡಿ ನನ್ನ ಸ್ಕೂಟಿಯ ಪರಿಸ್ಥಿತಿ, ಟೈರ್ ಪಂಚರಾಗಿ 2 ದಿನ ಆಯಿತು. ನನಗೆ ಇದನ್ನು ಮಾಡಿಸ್ಲಿಕ್ಕೆ ಸಮೇತ ಪುರ್ಸೋದಿಲ್ಲ, ಮಾಡಿಸಲಿಲ್ಲ. ಇವತ್ತು ಅಶ್ವತ್ ಹತ್ರ ಮಾಡಿಸ್ಬೇಕು ಅದನ್ನು. ಬನ್ನಿ ಇನ್ನು ಸೀದಾ ಪುತ್ತೂರು ಹಾಸ್ಪಿಟ್ಲಿಗೆ ಹೋಗುವ. ಲೆಟ್ಸ್ ಗೋ.